ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ರಿಲೇಟೆಡ್ ನಾವು ಎರಡು ಪ್ರಾಬ್ಲಮ್ಸ್ ಅನ್ನ ನೋಡಿದ್ವಿ. ಇವತ್ತು ಕೂಡ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ಬಗ್ಗೆ, ಎಸ್ಪೆಷಲಿ 4 ಮಾರ್ಕಿಗೆ ಬರ್ತಕ್ಕಂತಹ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿನಲ್ಲಿ ಒಂದು ಕ್ವಶನ್ ಅನ್ನ ನೋಡೋಣ. ಆ ಕ್ವಶನ್ ಈ ತರ ಇದೆ: ಎ ಪರ್ಸನ್ ಅಬ್ಸರ್ವ್ಡ್ ದ ಆಂಗಲ್ ಆಫ್ ಎಲಿವೇಶನ್ ಆಫ್ ಎ ಟವರ್ ಆಸ್ 30 ಡಿಗ್ರಿ. He walked 50 meters towards the foot of the tower along level ground and found the angle of elevation of the top of the tower as 60 degree. Find the height of the tower ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಈ ಒಂದು ಕ್ವಶನ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಫಿಗರ್ ಇದೆ. ಆ ಪರ್ಸನ್ ಡಿ ಹತ್ರ ನಿಂತ್ಕೊಂಡಿರ್ತಾನೆ. ಅವನು 50 ಮೀಟರ್ ಇಲ್ಲಿಂದ ಅಬ್ಸರ್ವ್ ಆಂಗಲ್ ಆಫ್ ಟಾಪ್ ಆಫ್ ದ ಟವರ್ ಅನ್ನು ನೋಡಿದಾಗ ಇಲ್ಲಿಂದ 30 ಡಿಗ್ರಿ ಇದೆ. ಇಲ್ಲಿಂದ ಹಿಂಗ್ ಮೂವ್ ಆದೆ ಅಂತಂದ್ರೆ ಅಂದ್ರೆ 50 ಮೀಟರ್ ಇಲ್ಲಿಂದ ಮೂವ್ ಆಗ್ತಾನೆ. ಯಾವುದಕ್ಕೆ? ಟವರ್ ನ ಫೂಟ್ ಲೆವೆಲ್ಗೆ ಹಿಂಗ ಇಲ್ಲಿಂದ ಮೂವ್ ಆಗ್ತಾನೆ. ಎಷ್ಟು ಮೀಟರ್ ಮೂವ್ ಆಗ್ತಾನೆ ಅಂದ್ರೆ 50 ಮೀಟರ್ ಮೂವ್ ಆಗ್ತಾನೆ. ಅಂದ್ರೆ ಸಿ ಹತ್ರ ಬರ್ತಾನೆ. ಸಿ ಹತ್ರ ಬಂದಾಗ ಮತ್ತೆ ಟಾಪ್ ಆಫ್ ದ ಟವರ್ ಅನ್ನ ನೋಡಿದಾಗ ಆಂಗಲ್ ಆಫ್ ಎಲಿವೇಶನ್ ಇಲ್ಲಿ 60 ಡಿಗ್ರಿ ಬರುತ್ತೆ. ಹಂಗಾದ್ರೆ ಫೈಂಡ್ ದ ಹೈಟ್ ಆಫ್ ದ ಟವರ್ ಅಂತ ಕೊಟ್ಟಿದ್ದಾರೆ. ಎಚ್ ವ್ಯಾಲ್ಯೂವನ್ನ ಇಲ್ಲಿ ಎಚ್ ಅಂತ ತಗೊಂಡಿದೀವಲ್ಲ, ಎಚ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಡಾಟಾ ಪ್ರಕಾರ ನಾವು ಏನೇನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಬರ್ಕೋಬೇಕು ಅಂತ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಲೆಟ್ ಎಚ್ ಬಿ ದ ಹೈಟ್ ಆಫ್ ದ ಟವರ್. ಅಂದ್ರೆ ಹೈಟ್ ಆಫ್ ದ ಟವರ್ ಏನು ಇದೆಯಲ್ಲ, ಯಾವುದಕ್ಕೆ? ದಿಸ್ ಇಸ್ ಈಕ್ವಲ್ ಟು ಎ ಬಿ ಅಂತ ಕನ್ಸಿಡರ್ ಮಾಡೋಣ. ಎ ಬಿ ಇಲ್ಲೈತಲ್ಲ, ಎ ಬಿ ವ್ಯಾಲ್ಯೂವನ್ನ ಹೆಚ್ ಹೈಟ್ ಆಫ್ ದ ಟವರ್ ಅಂತ ಕನ್ಸಿಡರ್ ಮಾಡ್ಕೊಂತೀವಿ. ನೆಕ್ಸ್ಟ್ ಇಲ್ಲಿ ಕ್ಲಿಯರ್ಲಿ ನಮಗೆ ಎರಡು ಟ್ರಯಾಂಗಲ್ಸ್ ಕಾಣಿಸ್ತವೆ. ಒಂದು ಎ ಡಿ ಬಿ ಅನ್ನೋ ಒಂದು ಟ್ರಯಾಂಗಲ್, ನೆಕ್ಸ್ಟ್ ಎ ಸಿ ಬಿ ಅನ್ನೋ ಮತ್ತೊಂದು ಟ್ರಯಾಂಗಲ್. ಎರಡೂ ಟ್ರಯಾಂಗಲ್ಸ್ಗೆ ನಾನು ಮುಂಚೆ ಹೇಳ್ದಂಗೆ ನಮಗೆ ಅಪೋಸಿಟ್ ಸೈಡ್ ಇಲ್ಲಿ ಥೀಟಾ ವ್ಯಾಲ್ಯೂ ತಗೊಂಡಿದೀವಿ ಅಂದ್ರೆ, ಇಲ್ಲಿ ಥೀಟಾ ವ್ಯಾಲ್ಯೂ ತಗೊಂಡಿದೀವಿ ಅಂತಂದ್ರೆ ಇದ್ರ ಅಪೋಸಿಟ್ ಸೈಡ್ ಎಚ್ ಆಗುತ್ತೆ. ಅಂಡ್ ಅಡ್ಜಸೆಂಟ್ ಸೈಡ್ ಇದೆಯಲ್ಲ, ಈ ಒಂದು ಟ್ರಯಾಂಗಲ್ಗೆ ಅಡ್ಜಸೆಂಟ್ ಸೈಡ್ ಈ ಬಿ ಸಿ ಆಗುತ್ತೆ. ಅಂಡ್ ಅಡ್ಜಸೆಂಟ್ ಸೈಡ್ ಇದು ಡಿ ಎ ಬಿ ಅನ್ನೋ ಈ ದೊಡ್ಡ ಟ್ರಯಾಂಗಲ್ಗೆ ಅಡ್ಜಸೆಂಟ್ ಸೈಡ್ ಯಾವ್ದಾಗುತ್ತೆ ಅಂದ್ರೆ ಬಿ ಡಿ ಆಗುತ್ತೆ. ಸೊ ಇದ್ರ ಪ್ರಕಾರ ನೋಡೋದಾದ್ರೆ ಹೈಪೋಟೆನಸ್ ನ ಅವಶ್ಯಕತೆ, ಈ ಹೈಪೋಟೆನಸ್ ನ ಅವಶ್ಯಕತೆ ನಮಗೆ ಇಲ್ಲ. ಹಾಗಾಗಿ ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ಇರತಕ್ಕಂತ ಟ್ರಿಗೊನೋಮೆಟ್ರಿಕ್ ರೇಷಿಯೋ ಯಾವುದು ಅಂದ್ರೆ ಟ್ಯಾನ್ ಥೀಟಾ. ಸೊ ಇಲ್ಲಿ ಬರ್ಕೋಬೇಕು. ಇನ್ ಟ್ರಯಾಂಗಲ್, ಯಾವ ಟ್ರಯಾಂಗಲ್? ಒಂದು ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡೋಣ. ಟ್ರಯಾಂಗಲ್ ಎ ಸಿ ಬಿ, ಟ್ರಯಾಂಗಲ್ ಎ ಬಿ ಸಿ ನಲ್ಲಿ, ಈ ಟ್ರಯಾಂಗಲ್ ಅಲ್ಲಿ ಟ್ಯಾನ್ ಥೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಟ್ಯಾನ್ ಥೀಟಾ ದಿಸ್ ಇಸ್ ಈಕ್ವಲ್ ಟು, ಇಲ್ಲಿ ಥೀಟಾ ವ್ಯಾಲ್ಯೂ ಎಷ್ಟಿದೆ? 60 ಡಿಗ್ರಿ ಇದೆ. ಟ್ಯಾನ್ ಥೀಟಾ ಅಪ್ಲೈ ಮಾಡಿದೆ ಅಂತಂದ್ರೆ ಅಪೋಸಿಟ್ ಬೈ ಹೈಪೋಟೆನಸ್ ಅಂದ್ರೆ ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಂತ ಬರುತ್ತೆ. ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಂತ ಬರ್ಕೊಳ್ತೀವಿ. ದಿಸ್ ಎ ಬಿ ವ್ಯಾಲ್ಯೂ ಅಂದ್ರೆ ಎಚ್ ಅಂತ ತಗೊಂಡಿದೀವಲ್ಲ, ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಹೆಚ್ ಅಂತ ಬರ್ಕೊಳ್ಳೋಣ. ಅಂಡ್ ಬಿ ಸಿ ವ್ಯಾಲ್ಯೂವನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದೀವಿ. ಎಕ್ಸ್ ಅಂದ್ರೆ ಇಲ್ಲಿ ಬರಿಬೇಕು, ಲೆಟ್ ಎಕ್ಸ್ ಬಿ ದ ಡಿಸ್ಟೆನ್ಸ್ ಬಿಟ್ವೀನ್ ಟವರ್ ಅಂಡ್ ಎ ಪರ್ಸನ್, ದಟ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಸಿ ಬಿ ಅಂತ ಬರಿತೀವಿ. ಅಂಡ್ ಈ ಡಿ ಬಿ ವ್ಯಾಲ್ಯೂ ಏನಕತಿ ಅಂತಂದ್ರೆ 50 ಪ್ಲಸ್ ಎಕ್ಸ್ ಅಂತ ಆಗುತ್ತೆ. ಇದನ್ನು ಬರ್ಕೋಬೇಕಿಲ್ಲಿ. ಡಿ ಬಿ ಇಸ್ ಈಕ್ವಲ್ ಟು ಬಿ ಡಿ ಇಸ್ ಈಕ್ವಲ್ ಟು, ಡಿ ಬಿ ಅಥವಾ ಬಿ ಡಿ ಎರಡು ಒಂದೇ. ಡಿ ಬಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 50 ಅಂತ ಬರ್ಕೋಬೇಕು. ಯಾಕಂದ್ರೆ ಇಲ್ಲಿಂದ ಹಿಡಿದು ಫೂಟ್ ಆಫ್ ದ ಟವರ್ ಇಂದ ಹಿಡಿದು ಇಲ್ಲಿವರೆಗೂ ಡಿ ವರ್ಗೂ ಕನ್ಸಿಡರ್ ಮಾಡೋದಾದ್ರೆ ಇಲ್ಲಿಂದ ಇಲ್ಲಿಗೆ 50 ಐತೆ, ಇದು ಎಕ್ಸ್ ಐತೆ. 50 ಪ್ಲಸ್ ಎಕ್ಸ್ ಅನ್ನ ಆಡ್ ಮಾಡಿದ್ರೆ 50 ಪ್ಲಸ್ ಎಕ್ಸ್ ಅಂತ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಬಿ ಡಿ ವ್ಯಾಲ್ಯೂ. ಈಗ ಇಲ್ಲಿ ಬರೋಣ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಹೆಚ್ ವ್ಯಾಲ್ಯೂ ಅಂಡ್ ಅಡ್ಜಸೆಂಟ್ ವ್ಯಾಲ್ಯೂ ಎಕ್ಸ್. ಇಲ್ಲಿ ಇದೆಯಲ್ಲ ಟ್ಯಾನ್ ಥೀಟಾ, ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಇದು ಅಪೋಸಿಟ್ ವ್ಯಾಲ್ಯೂ ಎಚ್ ವ್ಯಾಲ್ಯೂ ಅಂಡ್ ಅಡ್ಜಸೆಂಟ್ ವ್ಯಾಲ್ಯೂ ಎಕ್ಸ್ ಅಂತ ತಗೊಂಡಿರೋದ್ರಿಂದ ಎಕ್ಸ್ ಅಂತ ಬರ್ಕೊಳ್ತೀವಿ. ದೆನ್ ಟ್ಯಾನ್ 60 ಡಿಗ್ರಿ ಅಲ್ಲಿ ಕೊಟ್ಟಿದ್ದಾರೆ, ಥೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಟ್ಯಾನ್ 60 ಡಿಗ್ರಿ ದಿಸ್ ಇಸ್ ಈಕ್ವಲ್ ಟು ಎಚ್ ಅಂತಂದ್ರೆ ಎಚ್ ಆಸ್ ಇಟ್ ಇಸ್ ಹಂಗೆ ಬರ್ಕೊಳ್ಳೋಣ, ಗೊತ್ತಿಲ್ಲ ನಮಗೆ ಎಚ್ ಹಂಗೆ ಬರ್ಕೊಳ್ಳೋಣ. ಅಂಡ್ ಎಕ್ಸ್ ಕೂಡ ನಮ್ಗೆ ಗೊತ್ತಿಲ್ಲ, ಎಷ್ಟು ಇದಂತ ಗೊತ್ತಿಲ್ಲ ನಮಗೆ, ಅದನ್ನ ಬರ್ಕೊಳ್ಳೋಣ. ದೆನ್ ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಗೊತ್ತೈತೆ ನಮಗೆ, ದಟ್ ಈಸ್ ರೂಟ್ 3 ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಎಕ್ಸ್ ಅಂತ ಬರಿತೀವಿ. ಇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ.
x is equal to h divided by √3 ಅಂತ ಬರ್ಕೊಳ್ತೀನಿ. ದಿಸ್ ಇಸ್ ಇಕ್ವೇಶನ್ ನಂಬರ್ 1. ಇಕ್ವೇಶನ್ ನಂಬರ್ 1 ಬಂತು. ಅಂದ್ರೆ ಎಕ್ಸ್ ವ್ಯಾಲ್ಯೂವನ್ನ ನಾವು ಫೈಂಡ್ ಔಟ್ ಮಾಡಿದೀವಿ. ಈಗ ಇನ್ನೊಂದು ಟ್ರಯಾಂಗಲ್ ಐತೆ ನೋಡ್ರಿ. ಟ್ರಯಾಂಗಲ್ ಎ ಡಿ ಬಿ ಅನ್ನೋ ಈ ಒಂದು ಟ್ರಯಾಂಗಲ್ ಇದೆಯಲ್ಲ, ಈ ಟ್ರಯಾಂಗಲ್ ನಲ್ಲಿ ಬರ್ಕೊಂಡ್ಬಿಡೋಣ ಇಲ್ಲಿ. ಇನ್ ಟ್ರಯಾಂಗಲ್ ಎ ಡಿ ಬಿ ಅನ್ನೋ ಒಂದು ಟ್ರಯಾಂಗಲ್ ನಲ್ಲಿ ಮತ್ತೆ ಸೇಮ್ ಅಪ್ಲೈ ಮಾಡ್ತೀವಿ ನಾವು. ಟ್ಯಾನ್ ಥೀಟಾನೇ ಅಪ್ಲೈ ಮಾಡ್ತೀವಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಎ ಬಿ ಡಿವೈಡೆಡ್ ಬೈ ಈ ಸಲ ಡಿ ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಡಿಸ್ಟೆನ್ಸ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಐತೆ ಅಡ್ಜಸೆಂಟ್ ಸೈಡ್. ಯಾಕಂದ್ರೆ ನಾವು ಈ ಟ್ರಯಾಂಗಲ್ ಕನ್ಸಿಡರ್ ಮಾಡ್ತಿದೀವಿ. ಎ ಡಿ ಬಿ ಅನ್ನೋ ಈ ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡೋದ್ರಿಂದ ನಾವು ಅಡ್ಜಸೆಂಟ್ ಸೈಡ್ ಅನ್ನ ಡಿ ಬಿ ಅಂತ ಬರ್ಕೋಬೇಕಾಗ್ತದೆ. ದೆನ್ ಟ್ಯಾನ್ ಅದು ಥೀಟಾ ವ್ಯಾಲ್ಯೂ ಗೊತ್ತಿದೆ. ಎಷ್ಟು ಇಲ್ಲಿ ನೋಡಿ 30 ಡಿಗ್ರಿ ಕೊಟ್ಟಿದಾರಲ್ಲ. ಸೊ 30 ಡಿಗ್ರಿ ಟ್ಯಾನ್ 30 ಡಿಗ್ರಿ ದಿಸ್ ಇಸ್ ಈಕ್ವಲ್ ಟು ಎ ಬಿ ಅಂತಂದ್ರೆ ನಾವು ಎಚ್ ಅಂತ ತಗೊಂಡಿದ್ವಿ. ಎಚ್ ಡಿವೈಡೆಡ್ ಬೈ ಡಿ ಬಿ ಅಂತಂದ್ರೆ ಈಗ ಡಿ ಇಂದ ಹಿಡಿದು ಬಿ ವರೆಗೂ 50 ಪ್ಲಸ್ ಎಕ್ಸ್ ಅಂತ ಬರ್ಕೊಂತೀವಿ. 50 ಪ್ಲಸ್ ಎಕ್ಸ್ ಅಂತ. ನಮಗೆ ಎಕ್ಸ್ ವೇರಿಯಬಲ್ ಬೇಕಾಗಿದೆ. ಎಕ್ಸ್ ವ್ಯಾಲ್ಯೂವನ್ನ ನಾವು ಸಪರೇಟ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಕೊಂಡು ಎಕ್ಸ್ ವ್ಯಾಲ್ಯೂವನ್ನ ಈಕ್ವಲ್ ಮಾಡ್ಕೊಂಡ್ಬಿಟ್ಟು ಅದನ್ನ ಎಚ್ ವ್ಯಾಲ್ಯೂವನ್ನ ಆಮೇಲೆ ಫೈಂಡ್ ಔಟ್ ಮಾಡ್ಕೊಂತ ಹೋಗೋಣಂತೆ. ಇಲ್ಲಿ ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟೈತಿ? 1/√3 ಅಂತ ಐತೆ. 1/√3 ದಿಸ್ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ 50 ಪ್ಲಸ್ ಎಕ್ಸ್ ಅಂತ ಬರ್ಕೊಂತೀವಿ. ಹಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಅವಾಗ ಏನ್ ಬರ್ತೈತಿ ಅಂತಂದ್ರೆ 50 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು √3 ಎಚ್ ಅಂತ ಬರೀತೀವಿ. ನಮಗೆ ಬೇಕಾಗಿರ್ತಕ್ಕಂಥದ್ದು ಎಕ್ಸ್ ಅನ್ನ ಇಲ್ಲಿ ಇಟ್ಕೊಳ್ಳೋಣ. ಯಾಕೆ ಎಕ್ಸ್ ಇಲ್ಲಿ ಇಟ್ಕೊಳ್ತೀನಿ ಅಂತಂದ್ರೆ ಇಲ್ಲಿ ಎಲ್ ಎಚ್ ಎಸ್ ಸೇಮ್ ಆಗ್ಬೇಕು. ಅವಾಗ ನಮಗೆ ಒಂದು ಆರ್ ಎಚ್ ಎಸ್ ವ್ಯಾಲ್ಯೂ ಒಂದು ಎಕ್ಸಾಕ್ಟ್ ಆಗಿ ವ್ಯಾಲ್ಯೂ ಬರ್ತದೆ. ಹಾಗಾಗಿ ಎಕ್ಸ್ ಅನ್ನ ಇಲ್ಲಿ ಇಟ್ಕೊಂಡು ಈ 50 ಆ ಕಡೆಗೆ ಶಿಫ್ಟ್ ಮಾಡಿದೆ ಅಂತಂದ್ರೆ √3 ಎಚ್ ಮೈನಸ್ 50 ಅಂತ ಬರುತ್ತೆ. ದಿಸ್ ಈಸ್ ಇಕ್ವೇಶನ್ ನಂಬರ್ 2. ಇಕ್ವೇಶನ್ ನಂಬರ್ 1 ಐತೆ, ಇಕ್ವೇಶನ್ ನಂಬರ್ 2 ಐತೆ. ಇಲ್ಲಿ ಎಲ್ ಎಚ್ ಎಸ್ ಎಕ್ಸ್ ಮತ್ತೆ ಇಲ್ಲಿ ಎಲ್ ಎಚ್ ಎಸ್ ಎಕ್ಸ್ ಅಂತ ಇರೋದ್ರಿಂದ ಫ್ರಮ್ 1 and 2 ಅಂತ ಬರಿಬೇಕು ಇಲ್ಲಿ. ಫ್ರಮ್ ಇಕ್ವೇಶನ್ ನಂಬರ್ 1 and 2 ಫ್ರಮ್ 1 and 2 ಇಕ್ವೇಶನ್ ನಂಬರ್ 1 ಮತ್ತೆ 2 ಇದನ್ನ ಈಕ್ವೇಟ್ ಮಾಡಿದೆ ಅಂತಂದ್ರೆ ಅವಾಗ ನಮಗೆ ಆರ್ ಎಚ್ ಎಸ್ ಏನೈತಿ ಅಂತಂದ್ರೆ ಹೆಚ್ ಡಿವೈಡೆಡ್ ಬೈ √3 ಐತೆ. ದಿಸ್ ಈಸ್ ಈಕ್ವಲ್ ಟು ಇದ್ರ ಆರ್ ಎಚ್ ಎಸ್ ಎಷ್ಟೈತಿ ಅಂತಂದ್ರೆ √3 ಎಚ್ ಮೈನಸ್ 50 ಅಂತ ಐತೆ. ಇಲ್ಲಿ ಕೆಳಗಡೆ 1 ಅಲ್ಲ ಅಂದ್ರೆ 1 ಇರ್ತೈತಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಮತ್ತೆ ಹೆಚ್ ಇಂಟು 1 ಅಂತಂದ್ರೆ ಎಚ್ ಈಸ್ ಈಕ್ವಲ್ ಟು √3 ಇಂಟು √3 ಅಂತಂದ್ರೆ 3 ಬರುತ್ತೆ. 3 ಎಚ್ ಬರ್ತತಿ. 3 ಎಚ್ ಮೈನಸ್ 50 ಇಂಟು √3 ಅಂತಂದ್ರೆ 50 √3. ಹಿಂಗೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂತೀವಿ. ಇಲ್ಲಿ ನಮಗೆ ಎಚ್ ಅನ್ನ ಒಂದ್ ಕಡೆ ಮಾಡ್ಕೊಂಡ್ಬಿಡೋಣ. 50 √3 ಅನ್ನ ಮತ್ತೊಂದ್ ಕಡೆ ಮಾಡ್ಕೊಂಡ್ಬಿಡೋಣ. ಈ 50 √3 ಅನ್ನ ಈ ಕಡೆಯಿಂದ ಈ ಕಡೆ ತಗೊಂಡ್ಬಂದಾಗ ಎಚ್ ಅನ್ನ ಈ ಕಡೆಯಿಂದ ಈ ಕಡೆ ತಗೊಂಡ್ಬಂದಾಗ ಅದು ಈ ಕಡೆ ಈ ತರ ಬರುತ್ತೆ. 50 √3 ದಿಸ್ ಈಸ್ ಈಕ್ವಲ್ ಟು 3h ಮೈನಸ್ ಎಚ್ ಅಂತ ಬರೀತೀವಿ. ಸೊ 50 √3 ಈಸ್ ಈಕ್ವಲ್ ಟು 3h ನಲ್ಲಿ 1h ಸಬ್ಟ್ರಾಕ್ಷನ್ ಮಾಡಿದ್ರೆ 2h ಅಂತ ಬರ್ತತಿ. ಇಲ್ಲಿ 2 1 225 ಅಂತ ಕ್ಯಾನ್ಸಲ್ ಮಾಡ್ತೀವಿ. therefore h is equal to 25 √3 ಮೀಟರ್ ಅಂತಂದೇಳಿ ಹೈಟ್ ಫೈಂಡ್ ಔಟ್ ಮಾಡ್ತೀವಿ ಇಲ್ಲಿ. ಸೊ ಎಚ್ ವ್ಯಾಲ್ಯೂ ಬಂತು. ಆ ಎಚ್ ವ್ಯಾಲ್ಯೂವನ್ನ ತಗೊಂಡೋಗಿ ಇಲ್ಲಿ ಇಕ್ವೇಶನ್ ನಂಬರ್ 1 ಅಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಥವಾ 2 ನಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂತಂದ್ರೆ ನಮಗೆ ಎಕ್ಸ್ ಡಿಸ್ಟೆನ್ಸ್ ಆಫ್ ದಿಸ್ ಸಿ ಬಿ ವ್ಯಾಲ್ಯೂ ಬರುತ್ತೆ. ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು ಕೇಳಿರೋದವರು ಬರೀ ಫೈಂಡ್ ದ ಹೈಟ್ ಆಫ್ ದ ಟವರ್ ಅಂತ ಕೇಳಿರೋದ್ರಿಂದ ನಾವು ಹೈಟ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ಸಾಕು. therefore height of the tower is 25 √3 ಮೀಟರ್ ಅಂತ ಬರಿತೀವಿ. ಈ ತರ ಒಂದು ಕ್ವಶನ್ ಅನ್ನ ನಾವು ನೋಡಿದ್ವಿ.